Hello everyone, welcome back to our YouTube channel Chemistry Tutorial Classes. So ಇವತ್ತಿನ ವಿಡಿಯೋದಲ್ಲಿ ನಾವು ಜನರಲ್ ಆಪ್ಟಿಟ್ಯೂಡ್ ಕ್ವೆಶ್ಚನ್ ಪೇಪರಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕ್ವೆಶ್ಚನ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಐ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ KCET ಎಕ್ಸಾಮ್ ಪ್ರಿಪರೇಷನ್ಸ್. ಸೊ ಇನ್ನು ಯಾರ್ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಇನ್ನು ಚೆನ್ನಾಗಿ ಮಾಡ್ತಾ ಹೋಗಿ, ಬಿಕಾಸ್ ಕೆಲವೇ ದಿನ ಉಳಿದಿರೋದು ಎಕ್ಸಾಮಿಗೆ. ನವೆಂಬರ್ 2 ಎಕ್ಸಾಮ್ ಇರೋದ್ರಿಂದ ಇನ್ನು ಯಾರ್ಯಾರು ಪ್ರಿಪ್ರೇಷನ್ಸನ್ನು ಸ್ವಲ್ಪ ತಡ ಮಾಡ್ತಾಯಿದ್ದೀರಾ ಅಥವಾ ನಿಮ್ಮ ಬೇರೆ ವರ್ಕ್ ಮಾಡಿಕೊಂಡು ಮಾಡ್ತಾಯಿದ್ರೆ, ನಾವು ಇಟ್ ಈಸ್ ವೆರಿ ನಿಯರೆಸ್ಟ್ ಫಾರ್ ದ ಎಕ್ಸಾಮ್. ಸೊ ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ದ ಸಬ್ಜೆಕ್ಟ್ ಆರ್ ಮೋರ್ ಆನ್ ದ KCET ಎಕ್ಸಾಮ್ ಪ್ರಿಪ್ರೇಷನ್ಸ್. ಸೊ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರು ಕೂಡ, ಕೆಮಿಸ್ಟ್ರಿ ರಿಲೇಟೆಡ್ ಅಥವಾ ಜನರಲ್ ಆಪ್ಟಿಟ್ಯೂಡ್ ಪೇಪರ್ ರಿಲೇಟೆಡ್ ಏನಾದರೂ ಟಾಪಿಕ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ನಾವು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ವಿತೌಟ್ ಎನಿ ಫರ್ದರ್ ಅಡ್ಯೂ ವಿಲ್ ಸ್ಟಾರ್ಟ್ ದ ವಿಡಿಯೋಸ್. ದ ಫಸ್ಟ್ ಕ್ವೆಶ್ಚನ್, ASIC stands for first option American Specific Instruction Code, second Application Specific Integrated Circuit, and third one Application Specific Instruction Code, fourth option American Standard Input Code. So out of these four, the correct option is Application Specific Integrated Circuit. Option B is the right answer. So the next is the capacity of the telecommunication channel is the capacity of the telecommunication channel stated in megabyte or gigabyte per second. So bytes per second, megabyte or gigabyte per second, that is called as bandwidth. It's not in hertz, and real time and baud rate, not these three options. So the correct option for this is bandwidth. Third option, a semiconductor device that stores and modifies the information while the computer is operating, but that also retains information when the computer is turned off. That is called flash memory. That is also known as random read only memory, or ROM anta ಏನು ಕರಿತೀವಿ, that is a flash memory. So next is telecommunication network that spans a wide geographical area such as state or a country, that is called four options is there: all area network, option B global area network, option C local area network, option D wide area network. So option D wide area network is a right answer for this question. Next question is, which one of the following is not an operating system? Unix, Linux, Windows XP, and Linux. So Unix is an operating system, OS system, OS ಆಗಿರುತ್ತೆ. Linux is also OS, Windows XP is also OS, but Linux is not an operating system. ಸೊ ಇದಿಷ್ಟು ಕ್ವೆಶನ್ಸ್ ಇವತ್ತಿನ ವಿಡಿಯೋದಲ್ಲಿ ಸಂಬಂಧಪಟ್ಟ KCET ಜನರಲ್ ಪೇಪರಿಗೆ ಸಂಬಂಧಪಟ್ಟಂಗೆ ಆಗಿರುತ್ತೆ. ಸೊ ಐ ಹೋಪ್ ದಿಸ್ ಟೈಪ್ ಆಫ್ ವಿಡಿಯೋಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಇನ್ನು ಎಕ್ಸಾಮ್ ನಿಯರ್ ಆಗಿರೋದ್ರಿಂದ ನಾವು ಜನರಲ್ ಆಪ್ಟಿಟ್ಯೂಡ್ ಪೇಪರ್ ರಿಲೇಟೆಡ್ ಜಾಸ್ತಿ ವಿಡಿಯೋಸ್ನ ಮಾಡ್ತಾ ಹೋಗ್ತೀವಿ. ಸೊ ಐ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಪ್ರಿಪ್ರೇಷನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು.